ಅಣ್ಣ ಏನಣ್ಣ ನಿಮ್ ನೋಡಿದ್ರೆ ಇಡೀ ಊರೇ ಗಡಗಡ ಅಂತ ನಡಗತ್ತೆ. ಅವನು ಮುದಿಯ ಅವನ್ ಗಡ್ಡನೂ ಅಲ್ಲಾಡ್ತಾ ಇಲ್ಲ. ಅಣ್ಣ ನೀನು ಅಣ್ಣ ಏ ಲೆಫ್ಟ್ ಏ ರೈಟ್ ಯಾವತ್ತಿದ್ರು ಇವ್ರಿಗೆ ನಾನೇ ಕಂಡ್ರ ರಾಜ. ಈ ರಾಜ ಜಾಸ್ತಿ ಮಾತಾಡಕ್ಕಿಲ್ಲ, ಬಂದ್ ವಿಷಯ ಏನಂತ ಕೇಳ್ರಲ್ಲ. ಜಾಸ್ತಿ ಮಾತಾಡಕ್ಕಿಲ್ವಾ? ಸರಿ ಬಿಡು, ಇದು ಗಡ್ಡಪ್ಪನ ಧನ್ಯ ಕಂಡ್ಲ, ಗಡ್ಡಪ್ಪನ ಧನ್ಯ, ಗಡ್ಡಪ್ಪನ ಧನ್ಯ. ಇಲ್ಲಿ ನೋಡೋಣ, ಬೆಂಗಳೂರಲ್ಲಿ ಕೊಲೆ ದರೋಡೆ ಜಾಸ್ತಿ ಆಗೈತೆ. ಯಾವಾಗ ಬೆಂಗಳೂರು ಸರಿ ಆಯ್ತದ? ಮಳೆ ಬೆಳೆ ಇಲ್ದಿರ ಸಾಯ್ತಾ ಇದ್ದಾರೆ. ಅವ್ರಿಗೇನ್ಲ ದರ್ಬಾರ್ ಜೋರಾಗಿ ನಡೀತಾ ಇದೆ. ನಾವ್ ಯಾವಾಗಣ ದರ್ಬಾರ್ ಮಾಡೋದು? ಅವ್ರಿಗೇನ್ಲ ಕೈ ತುಂಬಾ ದುಡಿತಾರೆ, ಮಜಾ ಮಾಡ್ತಾರೆ. ಏನ್ ಗಡಪ್ಪ ಅವ್ರೆ, ಬೆಳಿಗ್ಗೆ ಎಲ್ಲ ಹೊರಟಂಗೈತೆ. ನಮ್ಮೂರ್ ಕೆರೆಗೆ ನೀರಿಲ್ವಂತೆ, ಬಿಟ್ಬಿಟ್ಟು ಬರ್ತೀನಿ. ಸರಿ, ಮತ್ತೆ ಜೋಪಾನ. ಆಯ್ತು ಬಿಡು. ನೋಡವ್ವ ರಾಣಿ, ನಿಮ್ಮ ಅಪ್ಪನ್ಗೆ ಹೇಳು ನಾಳೆ ಬಂದ್ ಗೌಡ್ರು ಕಾಸು ಕೊಡ್ತಾರೆ ಅಂತ. ಅದ್ಯಾವ್ ಸೀಮೆ ಗೌಡ ನೀನು? ಬಿಟ್ಟಿ ಟೀ ಕುಟ್ಕೊಂಡು ಊರ್ ಸಾಬ್ರಿ ಎಲ್ಲ ಮಾತಾಡ್ತಿರ್ತೀಯೇ. ಅಯ್ಯೋ ನನ್ ಕರ್ಮವೇ. ಅಲ್ಲೋಡ್ರು ಗಡ್ಡಪ್ಪ. ಏನ್ ಗಡ್ಡಪ್ಪ ನಗ್ತಾ ಇದೀಯಾ? ಬೆಳಿಗ್ಗೆನೆ ಏರ್ಸ್ಬಿಟ್ಟಿದ್ಯಾ? ಏನ್ ಕತೆ? ಏನು ಇಲ್ಲ ಕಂಡ್ಲ, ದಿನ ಕನಸ್ನಾಗೆ ನಿನ್ನ ಗುಂಡಿಟ್ಟಿ ಸಾಯಿಸ್ತಿದ್ದೆ. ಇನ್ನೂ ಬದುಕಿದ್ಯಲ್ಲ, ಅದಕ್ಕೆ. ಎಲ್ಲ ಮುದಿಯ, ನನ್ನ ಕೈನಾಗ ಗನ್ನಿದ್ದಿದ್ರೆ ರಿಯಲ್ ಆಗಿ ಶೂಟ್ ಮಾಡ್ಬಿಡ್ತಾ ಇದ್ದೆ. ಸರಿ ಬಿಡು. ಏ ಗಡ್ಡಪ್ಪ, ಏನು ಏ ನಿಂತ್ಕೊಳ್ಳ ಆಗಕ್ಕಿಲ್ಲ. ಅಲಮೋ, ಹಲೋ ಹಲೋ. ಓ ಲಕ್ಷ್ಮಕ್ಕ, ಸಂದಾಕಿದ್ದೀರಾ? ನಾನ್ ಸಂದಾಕಿದ್ದೀನಿ, ಉಂಡ್ರಾ? ಸರಿ ಬರ್ತೀನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬನ್ನಿ ಬನ್ನಿ. ಏನ್ ಇಷ್ಟೊಂದು ಲೇಟು? ಅಯ್ಯೋ ಬೆಳಿಗ್ಗೆ ಇದ್ದಿದ್ ಲೇಟ್ ಆಗೋಯ್ತು. ತಗೊಳ್ಳಿ ತಗೊಳ್ಳಿ. ಏನಪ್ಪ ನಿಮ್ ಹೊಸ ಹೆಚ್ಚಪ್ಪ ಜರ್ಸಿನ? ಓ ಇದೊಳ್ಳೆ ಸರಿ ಆಯ್ತು. ಹೋದ್ ತಿಂಗಳ ಹಾಲಿನ ಬಾಕಿನೇ ಇನ್ನೂ ಕೊಟ್ಟಿಲ್ಲ. ನಿಜ ಹೇಳ್ಬೇಕಂದ್ರೆ ಅದು ಹಾಲು ಕೊಡ್ತಾ ಇಲ್ಲ, ನೀರ್ ಕೊಡ್ತಾ ಇದೆ. ಸರಿ ಬಿಡಿ, ಸ್ವಲ್ಪ ನೀರ್ ಕಡಿಮೆ ಮಾಡಿ. ಸರಿ ಸರಿ ಮಾಡುವ ಬಿಡಿ. ಸರಿ ಮಾಡುವ, ಬರ್ತೀವಿ ನಾವು. ಓ ತಾತ, ಸಂದಾಕಿದ್ದೀರಾ? ಉಂಡ್ರಾ? ಮೊಮ್ಮಕ್ಕಳು ಚೆನ್ನಾಗವ್ರಾ? ಸ್ಕೂಲ್ಗೆ ಹೋದ್ರಾ? ಸರಿ 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 ಬರ್ತೀನಿ ತಾತವ್. ನಮ್ಮೂರಾಗೆ ಒಳ್ಳೆ ಹುಡುಗ. ಹೌದೌದು. ಹಲೋ, ಹೇಳ. ಎಲ್ಲಿದೀಯ ಸಿದ್ದಾ? ಇಲ್ಲೇ ರಾಮಣ್ಣನ ಮನೆ ತಾವ ಇದ್ದೀನಿಲ್ಲ. ನಾನು ಅದೇ ರಾಮಣ್ಣ ತೋಪಾಗಿದ್ದೀನಿ ಕಣ್ಲಾ. ಏನ್ ಮಾಡ್ತಿದ್ಯಾ? ಎಳ್ನೀರು ಕುಡಿಯೋಣ ಅಂತ ಬಂದೆ, ಕೈ ಒಡೆದು ಸುಸ್ತಾಗ್ತಿದೆ. ಸರಿ, ನಮ್ಮ ಅಡ್ಡ ತಾವು ಬಂದ್ಬಿಡು. ಸರಿ ಬರ್ತಿದ್ದೀನಿ ಬಾ ಸಿದ್ದಾ. ಸರಿ ಕಣ್ಲಾ, ಸರಿ ಮಾತಾ. ಕುಡಿಲ ಗಿರಿ, ನನ್ ಬೇಡ ನಿನ್ ಕುಡಿಲ.
ನಂಗೆ ಬೇಡ ನೀನ್ ಕುಡಿಲ್ಲ. ಇಲ್ಲ ಇಲ್ಲ ನೀನ್ ಕುಡಿ. ಮತ್ತೆ ಏನಪ್ಪ ವಿಷಯ? ಹಾ, ಗಡಪ್ಪ ಸಿಕ್ಕಿಲ್ಲ ಇವತ್ತು? ಇಲ್ಲ ಕಣ್ಲ. ಸರಿ ಹೋಗ್ಬರೋಣ ಮನೆ ತವ. ಲೋ ಅಶೋಕ, ನನಗೆ ಹೊಡಿಬೇಕು. ಲೋ ಅಶೋಕ, ಏನಪ್ಪ ಬಾರ್ಲ ಇಲ್ಲಿ. ಎಲ್ಲಿಗೆ? ಗೌಡ್ನ ಹತ್ರ ಸಾಲ ಕೇಳ್ಬೇಕು ಬಾ. ಏನಪ್ಪ ಅವಾಗ್ಲೇ ಹೇಳಿಲ್ವಾ ಅವರು ಮಾನ ಮರ್ಯಾದೆ ತೆಗೆದು ಏನಕ್ಕೆ ಬರೋದು? ಆಮೇಲೆ ಕಾಡಿಗೆ ಬಾರ್ಲ. ಆಯ್ತು ನಡಿ. ಅಲ್ಲಿಂದ ಎದ್ ಬಾರ್ಲ. ಆಯ್ತು ಎದ್ ಬರ್ತೀನಿ ನಡಿ. ಸರಿಯಾಗಿ ಬಿದ್ದಿಲ್ಲ. ಆಯ್ತು ಮತ್ತೆ ಬರ್ತೀನಿ ಬಿಡ್ರಪ್ಪ. ಬೇಗ ಬಾರೋಣ. ಬಾಣ ಬೇಗ. ಇನ್ನೊಂದು ಸೆಂಚುರಿ ಹೊಡಿವಂಗ್ ಕಾಣಿಸ್ತಾ ಇದೆಯಲ್ಲ. ಯಾರಿಗಾದ್ರೂ ನಸೀಬ್ ಇರ್ಬೇಕನ. ಹೋಗಿ ನಿನ್ ಕೇಳದ್ನಲ್ಲ. ಅದ್ ಸರಿ, ಗಡ್ಡಪ್ಪ ಎಲ್ಲಿ? ಅದೆಲ್ಲಿ ಅಳಿಯಕ್ ಹೋಗಿದ್ದಾನೋ ಆ ಬಡ್ಡಿಯೇ ಕಳಿಸಿದ್ದಾಗಿರಿ. ಅವ್ರ ಸವೇಶ ಮಾಡಿ ನಮ್ಮ ಮರ್ಯಾದೆ ಕಳೀತಾನೆ. ನಾನು ಸುಮಾರು ಸರಿ ಹೇಳಿದ್ದೀನಿ, ನನ್ ಮಾತು ಕೇಳಕ್ಕಿಲ್ಲ. ಆ ದೇವ್ರು ಯಾವ ಬುದ್ಧಿ ಕೊಡ್ತಾನೋ ಕೊಡ್ಲಿ. ಬರ್ತೀನಿ ಸೆಂಚುರಿ. ಹೋಗೋ. ಏನ್ ಗಡ್ಡಪ್ಪ, ಅಣ್ಣ ತಮ್ಮ ಇಬ್ರು ಎಲ್ಲ ಹೋಗುವಂಗಿದ್ದೀರಿ? ನಿಮ್ಮ ಹತ್ರನೇ ಬಂದು ಯಾತಕ್ಕೆ? ನಿನ್ನ ಹತ್ರ ಹಸಿ ದುಡ್ಡು ಇಸ್ಕೋಗೋಣ ಅಂತ. 3 ವರ್ಷದಲ್ಲಿ ಕೊಟ್ಟಿರೋ ಸಾಲನೇ ತೀರ್ಸಿಲ್ಲ, ಮತ್ತೆ ಕೇಳ್ತೀಯ ದುಡ್ಡು? ಆಯ್ತು ಬಿಡು, ಕೊಡೋಣ. ಅದು 3 ವರ್ಷ ಆಗಿರ್ಲಿ 6 ವರ್ಷ ಆಗಿರ್ಲಿ ಕೊಡೋಣ. ತಕೊಂಡಿರೋ ಸಾಲ ತೀರ್ಸಕ್ಕಿಲ್ಲ ಅಂತ ಹೇಳಕ್ಕಾಗತ್ತಾ? ಆದ್ರೆ ಬೆಳೆ ಮಾಡೋಕ್ಕೋಸ್ಕರ ತಿರುಗಿ ಸಾಲ ಕೇಳ್ತಾ ಇದ್ದೀನಿ. ಮಳೆ ಇಲ್ಲ ಬೆಳೆ ಇಲ್ಲ, ಕಾಸು ಸ್ವಲ್ಪ ಕಷ್ಟಕ್ಕೆ ಬೇಕು. ಮಳೆ ಇಲ್ಲ ಬೆಳೆ ಇಲ್ಲ ಅಂತ ಹೇಳ್ತೀಯ, ಮತ್ತೆ ಹೇಗ್ ತೀರಿಸ್ತೀಯ ನನ್ ಸಾಲನ? ಏನಾದ್ರೂ ಮಾಡುವ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಸಾಲ ಕೊಡು. ಏನೋ ಸ್ವಲ್ಪ ಕೊಡಿ, ಬೆಳೆ ಬೆಳಿಬೇಕು. ಏನ್ ಮಾಡೋದು? ಮಳೆ ಬೀಳ್ಲಿ, ಬೆಳಸಾಗಲಿ, ನೋಡೋಣ. ನಿಮಗ್ ಕೊಡ್ದೇನೆ ಇನ್ಯಾರು ಕೊಡ್ತೀನಿ ನಾನು? ನಾನೆಲ್ಲೋ ಆಟ ಆಡ್ಕೊಂಡ್ ಬಿದ್ದಿದ್ದೆ. ಈ ಗೌಡ್ರ ಹತ್ರ ತಗೊಂಬಂದು ನಾನು ಮಾನ ಮರ್ಯಾದೆ ತೆಗೆದ್ರಿ. ಆಯ್ತು ಬಿಡು. ಸರಿ ನೋಡಿ. ಅಲ್ಲಾಗಿರಿ, ಆ ಗಡ್ಡಪ್ಪನು ಗಡ್ಡ ಬಿಟ್ಟಿರೋದ್ರಿಂದ ನಮ್ಮನ್ನೆಲ್ಲಾರು ನೋಡಿ ಏ ಬಂದ್ರಪ್ಪ ಮರಿ ಗಡ್ಡಪ್ಪ ಅಂದ್ರು ಅಂತಾರಪ್ಪ. ಏನ್ ಮಾಡೋದು? ಆ ಸೆಂಚುರಿ ಗೌಡ್ನ ಮನೆ ತ ಹೋದ್ರೆ ಬಂದ್ರಪ್ಪ ಮನೆ ಅಲ್ರು ಗಡ್ಡಪ್ಪನ್ ನೋಡ್ಕೊಂಡು ಇವರು ಗಡ್ಡೆಗಳು ಬೆಳೆಸ್ಕೊಂಡ್ಬಿಟ್ಟವ್ರಿ. ನನ್ನ ಮಗನ ಹಾಳು ಮಾಡಕ್ಕೆ. ನನ್ನ ಮಗನ್ ಹಾಳು ಮಾಡ್ತಾವ್ರೆ. ಅಯ್ಯೋ ಹೋದ್ರೆ ಸಾಕಪ್ಪ ಯಪ್ಪನು. ಸುಮ್ಮನೆ ನಮ್ಗೆ ಕ್ವಾಟ್ಲೆಗ್ಲ ಹಾಕೋಣ ತಪ್ಪತ್ತೆ. ಸಿದಾ ಮೊನ್ನೆ ಕಿರಣನ ಫೋನ್ ಮಾಡಿದ್ದ. ಯಾವಾಗ ಫೋನ್ ಮಾಡಿದ್ರು ರಾಣಿ ಚೆನ್ನಾಗಿದ್ದಾಳ ಅಂತ ಕೇಳ್ತಾನೆ ಸಿದಾ. ಅಯ್ಯೋ ನಿಂಗ್ ಗೊತ್ತಿಲ್ಲ ಇಸ್ಯಾ? ಸಿದಾ, ನಮ್ ರಾಣಿ ಅಂದ್ರೆ ನಮ್ ಕಿರಣ್ ನನ್ಗೆ ಬಲ್ ಪ್ರೀತಿ ಅಂತೀನಿ. ರಾಣಿಗೂ ಅಷ್ಟೇ ಕಿರಣನ ಅಂದ್ರೆ ಪ್ರಾಣ ಕೊಟ್ಬಿಡ್ತಾಳೆ. ಮತ್ತೆ ಲಗ್ನ ಮಾಡೋದಲ್ವಾ? ಮಾಡ್ಬಿಡುವ. ನಾಳೆ ನಾಡಿದ್ರಲ್ಲಿ ನಮ್ ಕಿರಣನ ಬರ್ತಾರಲ್ಲ, ಮಾಡ್ಬಿಡುವ. ಒಪ್ತಾನಿಲ್ಲ. ಸೀನಪ್ಪನಿಲ್ಲ ಅಂದ್ರೆ ನಮ್ ಗಡ್ಡಪ್ಪನಿದಾನೆ, ನಾವಿದೀವಿ. ಎತ್ತಾಕೊಂಡು ಹೋಗೋಣ, ಮದುವೆ ಮಾಡಕಣ ಅಷ್ಟೇ. ಅದಕ್ಕೆ ಹಾಕ್ಲಾ? ನಮ್ ದೋಸ್ತ್ ಮಗ ಕಣ್ಲಾ. ಹೌದು, ನಾವ್ ಅಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ? ಅವ್ರ ಮಾಡ್ಬಿಡೋಣ ಬಿಡು. ಸಾಕು.
ನೋಡ್ಲಾ ಸೆಂಚುರಿ ಗೋಡ ಯಮನ್ ತರ ಹೆಂಗ್ ಕುಂತವ್ನೆ. ಏ, ನೀನೇ ಹೋಗ್ ಕರ್ದ್ಬಿಟ್ ಬರ್ಲಾ ಇದೊಳ್ಳೆ ಗಡ್ಡಪ್ಪನ್ನ. ಸರಿ ಆಯ್ತು. ಕರಿಯಾದ್ ಕರ್ದ್ಬಿಟ್ಟು ಇವಾಗ ನಾನು ಹೋಗಂತ ಇದ್ದೆ ನೀನು. ಏ ಸರಿ ಬಾಪ ನಡಿಯಪ್ಪ. ಬೈಸ್ಕೊಳ್ಳೋಣ ಬಾಪ. ಏನ್ ಸೆಂಚುರಿ ಗೌಡ ಒತ್ತಾರೆ ಎದ್ ಕುತ್ಕೊಂಡ್ಬಿಟ್ಟಿದೀರಾ? ಬರ್ರ ಏನ್ ಸೆಂಚುರಿ ಉಂಡ್ಯಾ? ಗಡ್ಡಪ್ಪ ಏನೋ ಮನೇಲಿ ಅವನೇ ಅಂತಿದ್ದೆ ಮನೆ ಹಾಳು ಮಾಡಕ್ ಬಂದ್ರಲ್ಲ ಬರ್ರ. ಗಡ್ಡಪ್ಪ ಇಲ್ಲ, ಹೋಗ್ರ ಹೋಗ್ರ, ಏನೋ ನೋಡ್ತಾ ಇದ್ದೀರಿ, ಹೋಗ್ರ. ಓಹೋ ಸೆಂಚುರಿ ಗೌಡ ಈ ವಯಸ್ಸಲ್ಲೂ ಸುಳ್ಳು ಹೇಳ್ಬೇಕಾ? ಅದ್ ಸರಿ ಸೆಂಚುರಿ ಗೌಡ, ಎಷ್ಟು ವಯಸ್ಸು ನಿನ್ಗೆ? ನಿನ್ಗೆ ಯಾಕೆ ಅದು? ಏನು ಹೊಲ್ಸ್ಪಾಯಪ್ಪ ನಿಂದು? ಲೇ ಹೋಗ, ನಿನ್ ಹುಡುಕ ಬಂದವ್ರೆ, ಹೋಗ. ಅಯ್ಯೋ ದೇವ್ರ. ನನಗೆ ಯಾಕೆ ಬಂದ್ಬಿಟ್ಟ? ಹೋಗ ಅಂದಿಕೊಂಡು ಕರೀತವ್ರೆ, ಹೋಗ ಹೋಗ. ಅಯ್ಯೋ ಈ ಸೆಂಚುರಿ ಗೌಡ ಯಾವಾಗ್ಲೂ ಇರೋದೇ ಬಾಗದಪ್ಪನ, ನಾವು ಹೋಗೋಣ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಯಾಕ್ಲಾ ಚಂಬೋ ಹಂಗ್ ನೋಡ್ತಾ ಇದೀಯಾ? ಅಣ್ಣ ಯಾಕಣ್ಣ ಇಷ್ಟೊಂದು ವೀಕ್ ಆಗಿದ್ಯಾ? ಹೌದಣ್ಣ, ಸ್ವಲ್ಪ ವೀಕ್ ಆಗ್ಬಿಟ್ರಿ. ಸ್ವಲ್ಪ ಏನು ಪೂರ್ತಿನೇ ವೀಕ್ ಆಗಿದ್ದಾರೆ. ಚೀ ಕಳ್ಳ, ನಾಟಿ ಬಾಯ್, ಕೆಲ್ಸ ಜಾಸ್ತಿನಾ? ಯಾವ ಕೆಲ್ಸ ಅಲ್ಲ? ಅದೇ ಆ ಕೆಲ್ಸ. ಕುಚು 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 ಕುಚು. ಯಾಕ್ಲಾ ಚಂಬೋ ಹೆಂಗೈತೆ ಮೈಗೆ? ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದೀಯಾ? ಇನ್ನೇನ್ ಮತ್ತೆ, ನಮ್ಮೂರಲ್ಲಿ ಇಷ್ಟ ದಿನ ಆಯ್ತು ಯಾರು ಊರು ಬಿಟ್ಟೆ ಹೋಗ್ಲಿಲ್ಲ. ಹಿಂಗಾದ್ರೆ ಪೈಲ್ವಾನ್ ಚಡ್ಡಿ ಹೊರದೋಗಿದೆ ಅನ್ಕೊಂಡ್ಬಿಡ್ತಾರೆ. ಬಾಣ ಬಾ, ಯಾರ ಮನೆ ನುಗ್ಗೋಣ. ಏಯ್, ಅಯ್ಯೋ ಹಾ. ಏನ್ ಮಾತಾಡ್ತಾ ಇದೀಯ ಚಂಬೋ? ಯಾರ ಮನೆಗಾದ್ರೂ ನುಗ್ಗೋಕೆ ನಾನೇನು ಕಚ್ಚೆ ಹರ್ಕಲ? ಸಾಲ ಹಣ ವಸೂಲಿ ಮಾಡಕ್ ನಾನು ಹೇಳಿದ್ದು. ನೋಡ್ಕೊಂಡ್ ಮಾತಾಡೋ ಚೆಂಬು. ಅಣ್ಣ ಏನಾದ್ರು ಮಿಸ್ಟೇಕ್ ಮಾಡ್ಕೊಂಡು ಯಾರ ಮನೆಗಾದ್ರು ನುಗ್ಗಿದ್ರೆ ಏನ್ ಮಾಡೋದು? ಅಲ್ಲ ಚಂಬೋ, ಸಾಲ ಕೊಟ್ಟಿರೋ ಗೌಣ್ಗೆ ಯೋಚನೆ ಇಲ್ಲ, ನಿನಗ್ ಯಾಕಲ? ಅಲ್ಲ ಅಣ್ಣ, ಹಗ್ಲು ರಾತ್ರಿ ಕದ್ದು ಮುಚ್ಚಿ ಬೆಳ್ಸಿರೋದು ವೇಸ್ಟ್ ಆಗ್ಬಾರ್ದು ಅಂತ. ಏನ್ಲ ಅದು ಬೆಳ್ಸಿರೋದು? ಬಾಡಿ ಅಣ್ಣ, ನೀವು ಇದು ಅಂತ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ರ? ಅಲ್ಲ ಅಣ್ಣ, ನೀನ್ ಊರಲ್ಲಿ ಎಂತೆಂಥವ್ರನ್ನ ಮಲಗಿಸಿಲ್ಲ ಹೇಳು. ಅಣ್ಣ ಅದು ಯಾರನ್ನ ಎಲ್ಲಿ ಹೇಗ್ ಮಳ್ಸಿದ್ಯಾ ಹೇಳೋಣ. ಲೋ ಚಂಬೋ, ಅಯ್ಯೋ ಏನ್ಲ ಮಾತಾಡ್ತಾ ಇದ್ಯಾ? ಹೊಡೆದು ಮಲಗಿಸಿರೋದಣ್ಣ. ನೀವು ಮಂಚ ಅಂತ ಮಿಸ್ಟೇಕ್ ಮಾಡ್ಕೊಂಡ್ರಾ? ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡೆ. ನಾನಿರೋ ಗಂಟ ನಿನ್ನ ಮಂಚ ತಗ್ಬಿಡ್ತೀನ. ಏಯ್, ಏನ್ಲ ಗೊಣಗ್ತಾ ಇದೀಯಾ? ಏನಿಲ್ಲ ಬಿಡೋಣ. ಅದ್ ಸರಿ, ಆಗ್ಲೆಲ್ಲ ಬುಲೆಟ್ ಸೌಂಡು, ರಾತ್ರಿ ಆದ್ರೆ ಕುಚು 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 ಯಾಕಣ್ಣ ಆ ಸೌಂಡು? ಲೋ ಚಂಬೋ, ಯಾಕೋ ನೀನ್ ತುಂಬಾ ಜಾಸ್ತಿ ಆಯ್ತು, ಮುಚ್ಕೊಂಡು ಹೋಗ್ಲ. ಅದಕ್ಕೆ ಯಾಕೆ ಕುರ್ಕತ್ತೆ, ಬಿಡೋಣ ಹೋಯ್ತೀನಿ. ನಿಂತ್ಕೊಳ್ಳೋ ಚೆಂಬು. ರಾತ್ರಿ ಯಾವ ಸೌಂಡ್ ಅಂತ ಸರಿಯಾಗಿ ಹೇಳ್ಬಿಟ್ಟು ಹೋಗೋ ಚೆಂಬು. ಕುಚು 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 ಕುಚು. ನಾ ಹೇಳಕ್ಕಿಲ್ಲಪ್ಪ. ಓ ಅದಕ್ಕೇನಾ ಮಂಚದ ಬಲ್ ಟೈಟ್ ಮಾಡಿದ್ವಿ. ಓಹೋ, ಇದು ಆ ಸೌಂಡಾ? ರಾತ್ರಿ ಎಲ್ಲ ಅನ್ನ ಲೂಸ್ ಮಾಡ್ತಾರೆ, ಬೆಳಗ್ಗೆದ್ದು ನಾವೆಲ್ಲ ಟೈಟ್ ಮಾಡ್ಬೇಕು. ಸದ್ಯ ಮಂಚ ಮುರಿದೋಗಿಲ್ಲ, ನಮ್ ಪುಣ್ಯ. ಓ, ನಮ್ಮ ಅಣ್ಣನ ಏನೋ ಅನ್ಕೊಂಡಿದ್ದೆ, ನಮಗೂ ಇಷ್ಟು ದಿನ ಗೊತ್ತೇ ಇರ್ಲಿಲ್ಲ. ಏನ್ರಲ್ಲ ಅದ ಬಂದ್ರಲ್ಲ? ಏನ್ ಗಡಪ್ಪ ಬೆಳಗಿಂದ ಕಾಣಿಸ್ತಾನೆ ಇಲ್ಲ? ಏನೋ ಬೇಜಾರಲ್ಲಿದ್ದಂಗಿದ್ಯಾ? ಏನಾಯ್ತು ಗಡ್ಡಪ್ಪ? ಏನು ಇಲ್ಲ ಕಂಡ. ಏನೋ ಆಗಿರ್ಬೇಕು ಗಡ್ಡಪ್ಪನ್ಗೆ. ಇದಾನಲ್ಲ ಸೆಂಚುರಿ ಗೌಡ, ಒಂದೇ ಏನೋ ಕಿತಾಪತಿ ಆಗಿರುತ್ತೆ. ಹೌದು ಹೌದು, ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಆಯ್ತದ ಗಡ್ಡಪ್ಪ? ನಮ್ಮ ಅಪ್ಪಂದು ಇದ್ದದ್ದೇ.
ಮನ್ಸು ಯಾಕೋ ಸರಿ ಇಲ್ಲ, ಸ್ವಲ್ಪ ಬೇಜಾರಾಗಿದೆ. ಅದಕ್ಕೆ ಏನದು? ಊರ್ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊತಾ ಇಲ್ಲ. ನಾನೇ ಏನಾದರೂ ವ್ಯವಸಾಯ ಮಾಡೋಣ ಅಂತ ಗೌಡ್ನ ಹತ್ರ ಹೋಗಿ ಸಾಲ ಕೇಳಿದ್ರೆ ಆ ಗೌಡ ಅಯ್ಯೋ, ಪಾಪ. ಸಾಲ ಕೇಳ್ದೆ ನೀನು ಕೊಡಕ್ಕಿಲ್ಲ ಅನ್ಬಿಟ್ಟು ಹೇ ಅದಕ್ಕೆ ಗಡ್ಡಪ್ಪ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಗಡಪಣ್ಣ ಯೋಚನೆ ಮಾಡ್ಬೇಕಾ? ಒಂದೇ ಒಂದ್ ನಿಮಿಷ ಇರಿ. ಇದೇರ್ಸಿದ್ರೆ ಗಡ್ಡಪ್ಪನ್ ತಾನಾಗ್ ಸರಿ ಆಯ್ತಾನೆ. ಸ್ವಲ್ಪ ಸ್ವಲ್ಪ ಹಾಕೋ ಮಗ. ಬೇಡ ಕಣ್ಲ, ಯಾಕ್ ಗಡ್ಡಪ್ಪ ಏರ್ಸು. ಕುಡಿ ಗಡ್ಡಪ್ಪ, ಏರ್ಸು. ಗಡಪಣ್ಣ ಏರ್ಸು, ಏರ್ಸು ಗಡ್ಡಪ್ಪ. ಯೋಚನೆ ಬರ್ತದೆ. ಬೇಡ ಕಣ್ರಲ್ಲ. ಏರ್ಸು ಏರ್ಸು ಇವಾಗ ಏರ್ಸು ಗಡ್ಡಪ್ಪ. ಕುಡಿ ಗಡಪಣ್ಣ, ಕುಡಿ ಕುಡಿ. ಇವಾಗ ಯೋಚನೆ ಮಾಡಿ ಗಡ್ಡಪ್ಪ, ತಾನಾಗ್ ತಾನೇ ಬರುತ್ತೆ ಹೌದು, ಐಡಿಯಾ. ಇವಾಗ ಯೋಚನೆ ಮಾಡಿ ಬರ್ತದೆ. ಯೋಚನೆ ಗೀಚನೆ ಆಮಕ್ಕೆ ಮೊದ್ಲು ಉಯ್ಲ. ತಗೊಳ್ಳಿ ತಗೊಳ್ಳಿ, ಕುಡಿರಿ. ಉಯ್ ಉಯ್, ಕುಡಿ ಗಡಪಣ್ಣ, ಕುಡಿ ನೀನು. ಯಾಕ ಕುಡಿರಿ, ಎತ್ಲಾಗಿರಿ. ಕುಡಿರಿ ಕುಡಿರಿ, ಏರ್ಸಿ. ನೋಡ ಮಗಲ್ಲಿ ಎಣ್ಣೆ ಸಖತ್ತಾಗೈತಲ್ಲೇ. ಯಾವಾಗೂ ಕುಡ್ದಿಲ್ಲ ಮಗ ಇಷ್ಟೊಂದು. ಸೂಪರ್ ಆಗೈತಪ್ಪ ಗಡ್ಡಪ್ಪ. ಏನ್ಲ? ನೋಡು ಗಡ್ಡಪ್ಪ, ಇದು ನಿನ್ನೂರು, ಇದು ಗಡ್ಡಪ್ಪನ ದುನಿಯಾ. ನೀನ್ ಯಾವಾಗಲೂ ಜಾಲಿ ಆಗಿರ್ಬೇಕು ಜಾಲಿಯಾಗಿರೋಣ. ಅಷ್ಟೇ. ಜಾಲಿಯಾಗಿರ್ಬೇಕು. ಹಾಕೋಲ್ಲ ಹಾಡು. ಏನು ಮಗ? ಹಾಕಮ್ಮ. ಹಾಕು ಮತ್ತೆ, ಹಾಕುಮ್ಮ ಸಾಂಗು, ಹಾಕು. ಹಾಕುಮ್ಮ. ಏಯ್, ಏಯ್, ಇದೆಲ್ಲ. ಏಯ್, ಏಯ್. ಯಾರ್ಲಾ ಮನೆಯಲ್ಲಿ ಬರ್ಲಾ ಆಚೆ. ಗೌಂಟಾಗ ಸಾಲ ಇಸ್ಕೊಂಡು ಇನ್ನೂ ಕೊಟ್ಟಿಲ್ವಂತೆ. ಯಾಕ್ಲಾ? ಹೆಂಗೈತೆ ಮೈಗೆ? ನೋಡ್ಲಾಗಿರಿ, ಇನ್ನು 1 ವಾರ ಅಷ್ಟೇ ನಿಂಗ್ ಟೈಮು. ಬಡ್ಡಿ ಸಮೇತ ಅಸಲು ವಾಪಸ್ ತೀರ್ಸಿಲ್ಲ ಅಂದ್ರೆ ಬಾಯಿ ಮಾತಾಡಕ್ಕಿಲ್ಲ, ಕೈ ಮಾತಾಡ್ತದೆ. ಗೆಪ್ತಿ ಇರ್ಲಿ. ನಾನ್ ಯಾರು ಗೊತ್ತೇನ್ಲ? ಬುಲೆಟ್ ಪೈಲ್ ಮಾಡ್ಲಾ. ಗೆಪ್ತಿ ಇರ್ಲಿ. ಈ ತಿರುಪೇಶ್ ಶೋಕಿಗೆ ಏನು ಕಮ್ಮಿ ಇಲ್ಲ, ಹೋಗಲು. ನಮ್ಮ ಊರಿನ ಗೌಡ್ರು ತುಂಬಾ ಒಳ್ಳೆ ಮನ್ಸಾಗೋರಣ್ಣ. ಕೇಳ್ದವ್ರಿಗೆಲ್ಲ ಸಾಲ ಕೊಡ್ತಾವ್ರೆ. ಹಿಂಗೆ ಆದ್ರೆ ನಮ್ಮೂರು ಉದಾರ. ಸಾಲ ಕಟ್ಟಕ್ ಆಗ್ತಿದ್ದಾಗ ಪೈಲ್ವಾನ್ ಕಳ್ಸೋದು, ಬಡ್ಡಿಗೆ ಮನೆ ಬರ್ಸ್ಕೊಳ್ಳೋದು, ಅಸ್ಲಿಗೆ ಆಸ್ತಿ ಬರ್ಸ್ಕೊಳ್ಳೋದು. ಅದೇ ಅಲ್ವೇನ್ಲ ನಿಮ್ ಗೌಡೊಂದು ಮಾಸ್ಟರ್ ಪ್ಲಾನು. ಒಳ್ಳೇದೇ ಆಯ್ತಲ್ಲಣ್ಣ. ಮನೆ ಜಮೀನ್ 2 ಕಳ್ಕೊಂಡ್ ಜನ ಪ್ಯಾಟೆಗೆ ಹೋಗಿ ಸಿಟಿ ಜನ ಆಗ್ತಾವ್ರಲ್ಲಣ್ಣ. ಹೆಂಗೆ? ಇನ್ನೊಬ್ರ ಹತ್ರ ಜೀತ ಮಾಡೋದು ಅದೊಂದ್ ಜೀವನ ಏನ್ರಲ್ಲ. ಕಂಪ್ನಿ ಎಂಪ್ಲಾಯ್ಸ್ ಅಣ್ಣ. ನಿಮ್ಗೆ ಅದು ಗೊತ್ತಿಲ್ವಲ್ಲಣ್ಣ. ಅಣ್ಣ ಅಲ್ಲೋಣ, ಯಾರೋ ಸ್ವಾಮೀಜಿ ಬರ್ತಾವನೆ ನಮ್ಮೂರಿಗೆ ತೀರ್ಥ ಹಾಕಕ್ಕೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಊರ್ಗ್ ಒಳ್ಳೇದಾಗ್ಲಿ ಅಂತ ಬತ್ತಾ ಇರ್ಬೇಕು. ಬರ್ಲಿ ಬಿಡೋ, ಬನ್ನಿ ಬನ್ನಿ ನೋಡೋಣ ಬಾರೋ. ಅಣ್ಣ, ಅರ್ಧ ತೊಳ್ಕೊಂಡು ಅರ್ಧ ಮಿಕ್ಕಿರೋ ನೀರಲ್ಲಿ ನಾವೇ ಅವನಿಗೆ ತೀರ್ಥ ಹಾಕಿದ್ರೆ ಊರು ಬೇಡ ಉದ್ದಾರನು ಬೇಡ ಅಂತ ಓಡ್ತಾ ಇರ್ಬೇಕು. ಇದೆಯಲ್ಲೋ ಅಲ್ಲ ಕಣೋ, ನನಗೊಂದು ಡೌಟಾ? ನೀನ್ ಯಾವಾಗ್ಲೂ ಚೆಂಬಲ್ಲಿ ಅರ್ಧ ನೀರು ಉಳಿಸ್ಕೊಂಡಿರ್ತೀಯಲ್ಲ, ಯಾಕೆ ಅಂತ. ಅಣ್ಣ ಹಾ, ನಾಳೆನು ತೊಳ್ಕೊಳಕಣ್ಣ. ವಾಟ್ರ್ ಪ್ರಾಬ್ಲಮ್ ಅಣ್ಣ. ಊರಿಗೆ ಬರಗಾಲ ಬಂದಾಗ್ಲೂ ನಾವು ನೀರು ಉಳಿಸ್ಲಿಲ್ಲ ಅಂದ್ರೆ ಬದುಕಿದ್ದು ಏನಣ್ಣ ಪ್ರಯೋಜನ? ಬಂದ್ರು ಬಾ ಬಾ, ಏನ್ ಕೇಳೋಣ ಬಾ.
ಸ್ವಾಮೀಜಿಗಳಿಗೆ ನಮಸ್ಕಾರ. ನಮಸ್ಕಾರ. ಏನ್ ನಮ್ಮೂರವರೆಗೂ ತಾವು ಪಾದ ಬೆಳೆಸಿದ್ದು? ಇಲ್ಲ ಇಲ್ಲ, ಜನ ನಮ್ಮ ಮಾತನ್ನ ನಂಬ್ತಾರೆ. ನೀರಿನ ಬಗ್ಗೆ, ಬೆಲೆ ಬಗ್ಗೆ, ಮಳೆ ಬಗ್ಗೆ ತಿಳಿಸ್ಕೊಡೋಕಷ್ಟೇ ಹೋಗ್ತಾ ಇರ್ತೀವಿ. ಒಳ್ಳೇದಾಯ್ತು. ನೀವು ನಮ್ಮೂರಲ್ಲಿ ಗೆಡ್ಡಪ್ಪಣ್ಣನ್ ಮೀಟ್ ಮಾಡ್ಲೇಬೇಕು. ಇರೋಣ, ನಮ್ಮೂರೊಳಗೆ ಕಾಲಿಡೋದಕ್ಕೆ ಮುಂಚೆ ಈ ಚೆಮ್ನ ದಾಟಬೇಕು. ದಾಟಿ ಇರಿ. ತೀರ್ಥ ಅನಿಷ್ಟ ಮುಂಡೆವು ಅಪ್ಶಕುನ. ಈ ಊರು ಬೇಡ, ಈ ಊರು ಸವಾಸನೂ ಬೇಡ, ಮೈಲಿಗೆ ಮಾಡ್ಬಿಟ್ವು ಈ ಮುಂಡೆವು. ಯಾಕ್ಲಾ ಹಿಂಗ್ ಮಾಡ್ದೆ? ಊರ್ ಉದ್ಧಾರ ಆಗದ್ ಬೇಡವೇನ್ಲ? ಊರ್ಗ್ ಒಳ್ಳೇದಾದ್ರೆ ನನ್ಗೇನಣ್ಣ ಸಿಗುತ್ತೆ? ಈ ಹಾಳಾದ ಊರಲ್ಲಿ ಚೆಂಬಿಡ್ದಿರನೆ ಗೌಡ. ಇಡೀ ಊರ್ಗೆ ಬರಗಾಲ ಬಂದು ಈ ಚೆಂಬಲ್ಲಿರೋ ನೀರ್ಗೆ ಇಡೀ ಊರಿನ ಜನ ಕ್ಯೂ ನಿಂತ್ಕೋಬೇಕು. ಹಂಗಾಗ್ಬೇಕಣ್ಣ, ಅದೇ ನನ್ನ ಆಸೆ. ಈ ಜಲಮದಲ್ಲಿ ಉದ್ಧಾರ ಆಗಲ್ಲ, ಬಿಡಲೇ ಬಿಡ. ಅಯ್ಯೋ, ಊರ್ ಬಿಟ್ಟು ಹೋಗ್ತಾರಂಗ ಅವರಲ್ಲ. ಬಿಸಿಲು ಹಿಂಗ್ ಹೊಡಿತದೆ. ಏನು ಯಾರು ಗೊತ್ತಾನ? ಬರ್ತಾ ಬರಗಾಲ ಬರ್ತಾ ಇದೆ. ಏನ್ ಮಾಡಕ್ಕಾಗಲ್ಲ. ಯಾಕ್ಲಾ ಜೀವಪ್ಪ ಊರ್ ಬಿಟ್ಟೋದೆ? ಇನ್ನೇನಪ್ಪ ಮಾಡೋದು? ನಾವು ಊರ್ ಬಿಟ್ಟು ಹೋಗ್ದಿರ ಜೀವನ ಹೆಂಗ್ ಮಾಡೋದು? ಸರಿ ಬಿಡು, ಈ ವಯಸ್ಸಲ್ಲಿ ಪೇಟೆಗೆ ಹೋಗಿ ಏನ್ ಮಾಡ್ತೀರಾ? ಪೇಂಟಿಂಗ್ ಕೆಲಸ ಮಾಡ್ತೀನಿ. ಇಲ್ಲೇ ಉಪವಾಸ ಇರೋಕ್ಕಿಂತ ಅಲ್ಲೇ ಏನೋ ಮಾಡವ. ಸ್ವಲ್ಪ ದುಡ್ಡು ಸಮಾಧಾನದಿಂದ ಬದುಕ್ತೀವಿ. ಇವತ್ತಿಲ್ಲ ನಾಳೆ ದೇವ್ರು ಕೈ ಬಿಡಕ್ಕಿಲ್ಲ ಕಣ್ಲ, ಜರುಗ್ತದೆ. ಆ ದೇವ್ರು ಕಣ್ಬಿಡೋಷ್ಟ್ರಲ್ಲಿ ನಾವು ಕಣ್ಣು ಮುಚ್ಕೊಂತೀವಿ. ಬಸ್ಗೆ ಗೊತ್ತಾಯ್ತು, ನಾವು ಬರ್ತೀವಿ ಗಡ್ಡಪ್ಪ. ಸರಿ ಹೋಗ್ಬಾ, ಹೋಗ್ಬಾರಪ್ಪ. ಗಡ್ಡಪ್ಪ ಏನೋ ಹೇಳ್ತಾನೆ, ಕೇಳಂಗಿಲ್ಲ ಅವನು. ಏನ್ ಗಡಪ್ಪ, ಟೀ ಚಂದಕ್ಕಿಲ್ವಾ? ಭಾರಿ ಚೆನ್ನಾಗದ ಕಣವ ಟೀ. ಮತ್ತೆ ಟೀ ಕುಡಿ ಆರೋಗ್ಬಿಟ್ಟತ್ತು. ಟೀ ಆರೋದ್ರೆ ಬೆಚ್ಚಗೆ ಮಾಡ್ಬೋದು, ಮನ್ಸ ಆರೋದ್ರೆ ಏನ್ ಮಾಡೋದು? ಯಾಕಿಂಗ್ ಮಾತಾಡ್ತಿದ್ಯಾ? ಹಳ್ಳಿ ಬಿಟ್ಟು ಪೇಟೆಗೆ ಸೇರ್ಕೊಂಡ್ರೆ ಹಳ್ಳಿಗೂ ಮಸಾಣ್ಕು ಏನ್ ವ್ಯತ್ಯಾಸ? ನೀರಿನ ಋಣ ಎಲ್ಲಿರ್ತದೋ ಅಲ್ಲಿಗೆ ಹೋಗ್ತಾ ಇರೋದು ಅಷ್ಟೇನೆ. ಇದು ನೀರಿನ ಋಣ ಅಲ್ಲ, ಮಣ್ಣಿನ ಋಣ. ರೈತ ವ್ಯವಸಾಯ ಬಿಟ್ರೆ ದೇಶಕ್ಕೆ ಅನ್ನ ಹಾಕೋರ್ಯಾರು? ಅದೇ ನಮ್ಮ ಜೀವನ ಕಣಮ್ಮ. ಅದ್ಕಿವಾಗ ಏನ್ ಮಾಡ್ಬೇಕು ಅಂತ್ಯಾ? ಸರ್ಕಾರಕ್ಕೆ ಪತ್ರ ಬರ್ಕೊಡ್ಬೇಕು ಅಂತಿದ್ದೀನಿ, ಬರ್ಕೊಟ್ಟೆಯಾ? ವಿದ್ಯಾ ಕಲ್ತಿದ್ದು ಇವತ್ಕಾದ್ರೂ ಪ್ರಯೋಜನ ಬರ್ತದಂದ್ರೆ ಬರ್ಕೊಡ್ತೀನಿ. ಇದೊಂದು ಉಪಕಾರ ಮಾಡವ. ಈ ವಯಸ್ಸಾಗೆ ಹೇಳ್ತಾ ಕುಂತಿರ್ತೀನಿ, ಎಲ್ಲಿ ಹೋಯ್ತೀನಿ ಬರ್ತೀನಿ ಅಂತ ನಿನಗೆ. ನಿಮ್ಮಪ್ಪ ಅದಕ್ಕೆ ಸುಮ್ಕೆ ಇರು. ಏನ್ ಸುಮ್ಗೆ ಇದ್ಯಾ? ಸರ್ಕಾರಕ್ಕೆ ಪತ್ರ ಬರ್ದಂತ ರತ್ನಮ್ಮನ್ಗೆ ಪತ್ರ ನಾಳ ಬರ್ದಿರೆ 3 ಮಕ್ಕಳಾಗವ ನಿನಗೆ.
ಅದು ದೊಡ್ಡ ಕೆಲಸ ಅಲ್ವಾ ನಿನಗೆ? ಆ ಕೆಲಸ ಮಾಡದೆ ಹೋದ್ರೆ ಭೂಮಿಗೆ ನೀನ್ ಹೆಂಗ್ಲ ಬರ್ತಾ ಇದ್ದೆ? ಸುಮ್ಕಿಲ್ಲ. ಇನ್ನೊಂದು ಮದುವೆ ಮಾಡ್ಕೋ, ಇನ್ನೊಂದು 2 ಭೂಮಿ ತರಬೇಕು ಮುದ್ಕ. 70ನೇ ವರ್ಷದಲ್ಲಿ ಕಂಡಿದ್ದೀರ ನಾನು ಯಾರ ಚುಂಚಿರಿಗೌಡ. ಆಹೂ 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 ಲೇ 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 ಗಿರಿ ಒಬ್ನೇ ಎತ್ತಲ್ಲ ಹೊಂಟೆ. ಎಲ್ಲಿ ನಿನ್ನ ದೋಸ್ತ್ಗಳು ಗಡ್ಡಪ್ಪ ಸಿದ್ದಪ್ಪ? ಎಲ್ಲ ಅವ್ರವ್ರ ಕೆಲ್ಸದಲ್ಲಿ ಅವ್ರು ಇದಾರಣ. ಓ ಹೌದಾ, ನಿಮ್ಮ ಕೆಲಸನೇ ಕೆಲಸ ಬಿಟ್ಟು ಊರು ಸುತ್ತೋದಲ್ವಾ? ಸುಮ್ಮನೆ ಇರ್ತೀರಾ ನೀವು? ನಾನು ಹೋಯ್ತೀನಿ. ನಿಂತ್ಕೊಳ್ಳ ಬಾರ್ಲ ಇಲ್ಲಿ. ನೀವು ಸಿನಿಮಾದಾಗೆ ರಾಜಣ್ಣ ವಿಷ್ಣು ಅಂಬಿ ಅಣ್ಣ ಇದ್ದಂಗೆ ಅಲ್ವೆಲ್ಲ. ನೀವು ಬೇರೆ ಬೇರೆ ಆಗ್ಬಿಟ್ರಿ ಅಂತ ಬೇಜಾರಾಯ್ತದೆ ಕಣ್ಲ. ನಮ್ ದೋಸ್ತಿ ಮೇಲೆ ಯಾಕಣ ನೀನ್ ಚೆಂಬಾಗ್ತೀಯಾ? ಚೊಂಬಲ್ಲ ಕಳ್ಳ, ಚೊಂಬಲ್ಲಿರೋ ತೀರ್ಥ ಹಾಕ್ಬೇಕು. ಲೇ ಸಿದ್ಧ ಪಾಪ ಹೆಂಗೋ ಹಾಲ್ ಮಾರ್ಕೊಂಡು ಬರ್ತಾನೆ. ಆ ದುಡ್ಡಲ್ಲಿ ನೀನು ಗಡ್ಡಪ್ಪ ಗಟಗಟ ಅಂತ ಕುಡಿದ್ಬಿಟ್ಟು ಹಾಳು ಮಾಡ್ತೀರಾ ಅಂತ ಇಡೀ ಊರೂರೇ ಮಾತಾಡ್ಕೊತೈತೆ ಕಳ್ಳ. ಯಾರೋ ಮಾತಾಡ್ತಿಲ್ಲ, ನೀನೊಬ್ನೇ ಮಾತಾಡ್ತಿರೋದು. ನಮ್ ದೋಸ್ತಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಸರಿ ಇರಕ್ಕಿಲ್ಲ, ಹೇಳ್ತಾ ಇದ್ದೀನಿ. ಹಂಗಲ್ಲ ಕಳ್ಳ, ಆ ಗಡ್ಡಪ್ಪಂಗೆ ಮದ್ವೆ ಮುಂಜಿ ಏನೂ ಇಲ್ಲ. ಅವನ ಜೊತೆ ಸೇರ್ಕೊಂಡು ನಿನಗೂ ಹಂಗೆ ಆದ್ರೆ ಅನ್ಯಾಯವಾಗಿ 2 ಬಾಡಿಗಳು ಹಾಳಾಗ್ತವೆ ಕಳ್ಳ. ನಮ್ ತಾಯಣ್ಣಗೂ ಹೇಳ್ತಾ ಇದ್ದೀನಿ, ನೀನ್ ಹಿಂಗೆ ಮಾತಾಡ್ತಾ ಯಾಕೋ ನನ್ನ ಮೇಲೆ ಕೋಪ? ಲೇ ವಂಶ ಪರಂಪರೆಯಿಂದ ಬಂದಿದ್ ಕಳ್ಳ ಈ ಚೆಂಬು. ಈ ಚೆಂಬಿಲ್ಲ ಅಂದ್ರೆ ಆಸ್ತಿ ಇಲ್ಲ ಕಳ್ಳ. ನಮ್ಮ ತಾತ ವಿಲ್ ಬರ್ದ್ಬಿಟ್ಟು ಹೋಗೇನೆ. ಹಂಗಾದ್ರೆ ಚೆಂಬಿಕ್ಕೊಂಡು ಸುಮ್ನೆ ಕೂತ್ಕೋ. ಊರವ್ರ ಬಗ್ಗೆ ಅಲ್ಲ ಸುಮ್ನೆ ಮಾತಾಡ್ತೀಯ? ಆಯ್ತು ಹೋಗೋಣ ಮುಚ್ಕೊಂಡು. ಹಾ ಬಂದ್ಬಿಟ್ಟ. ಸುಖ ಕಾಣ್ದಿರೋ ಸುಖ ಪುರುಷರು ಊರಿನಲ್ಲಿ ಆರಾಮಾಗಿ ತಿರ್ಗಾಡ್ಕೊಂಡವ್ರೆ. ಹೋಗು ಹೋಗು, ನಾವು ನೋಡ್ತೀವಿ ನಿಮ್ಮ ದೋಸ್ತಿ ಅದೆಷ್ಟು ದಿನ ಇರುತ್ತೆ ಅಂತ. ಲಾ 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 ಲಾ. ಗಡ್ಡಪ್ಪ, ನನ್ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಗಡ್ಡಪ್ಪ. ಆ ಲಕ್ಷ್ಮಕ್ಕಂತವ ನನ್ನ ಹಾಲಿನ ದುಡ್ಡೆಲ್ಲ ತಗೊಂಡು ಚೆನ್ನಾಗಿ ಕುಡ್ದ್ಬಿಟ್ಟಿದ್ದಾನೆ ಗಡ್ಡಪ್ಪ. ನಾನು ಏನ್ ಮಾಡ್ಲಿ ಹೇಳು? ಸುಮ್ಕೆ ಇರು. ಆಯ್ತು ನೋಡ್ ಗಡ್ಡಪ್ಪ, ದುಡ್ಡೆಲ್ಲ ಕೊಟ್ಟಿದ್ದೀನಿ. ನಿನ್ಗಿವೆಲ್ಲ ಗೊತ್ತಾಗಕ್ಕಿಲ್ಲ. ನನ್ ದುಡ್ಡು ನನ್ನ ಇಷ್ಟ. ನೀನ್ ಹೋಗ್ಲಾ ಸುಮ್ಕೆ? ಸುಮ್ಕೆ ಇಲ್ಲ ಸಿದ್ಧ, ಯಾಕೆ ಹಿಂಗಾಡ್ತಾ ಇದೀಯ? ನಿಂತ್ಕೊಳ್ಳ. ಏ ಗಿರಿ ನಿಂತ್ಕೊಳ್ಳಲೇ, ಹೋಗ್ಬೇಡ ಕಂಡ. ಗೋಡಿದಿರಿಗಳಪ್ಪ, ಹೊಡಿಬಿಡ ನೀನು, ಹೊಡಿಬಿಡಪ್ಪ ನಿನಗೆ. ನಿಂತ್ಕೊಳ್ಳ. ಏ ಗಿರಿ ನಿಂತ್ಕೊಳ್ಳಲೇ. ಯಾಕ್ಲಾ ಹಿಂಗೋಯ್ತಿಯಾ? ನಿಂತ್ಕೊಳ್ಳ, ಏನೋ ತಪ್ಪಾಗೋಯ್ತು. ನಿಂತ್ಕೊಳ್ಳಲೇ ಗಿರಿ, ಇನ್ಮೇಲೆ ಆತರ ಮಾತಾಡಕ್ಕಿಲ್ಲ. ನಿಂತ್ಕೊಳ್ಳ. ಏಯ್ ಗಿರಿ, ಏನ್ಲಾ ಇಷ್ಟೇ ಏನ್ಲಾ ಫ್ರೆಂಡ್ಶಿಪ್ಪು? ಹಿಂಗ್ ಮುನ್ಸ್ಕೊಂಡ್ರೆ ಹೆಂಗ್ಲಾ? ಬೇಡ ಕಣ್ಲಾ, ಕೋಪ ಕೆಟ್ಟದ್ ಕಣ್ಲಾ. ನೋಡ್ಲಾ, ನಿನ್ಗೆ ಬೇಡ ಅಂದ್ಮಾಕೆ ನನಗೂ ಬೇಡ. ಎಲ್ಲೋಗ್ತೀಯಾ? ನಮ್ಮ ಅಡ್ಡಕ್ಕೆ ಬರಲೇಬೇಕು. ಸರಿ ಹೋಗು. ಏಯ್ ಯಾಕ್ಲಾ ಕೋಪ ಇದ್ರೆ ನನ್ ಮ್ಯಾಗ ತೋರ್ಸ್ಲಾ? ಪ್ರಾಣದ ಮೇಲೆ ನಿಗಾ ಇಟ್ಕೊಳ್ಳ ಲೇ ಗಿರಿ. ಗಿರಿ ನಿಂತ್ಕೊಳ್ಳ. ಲೇ ನಿಂತ್ಕೊಳ್ಳ. ಲೇ ಗಿರಿ ನಿಂತ್ಕೊಳ್ಳ. ಎಲ್ಲ ಹೋಯ್ತಿದೆ, ನಿಂತ್ಕೊಳ್ಳ. ಲೇ ಗಿರಿ. ಲೇ ಗಿರಿ ಯಾಕ್ಲಾ? ಏ ನಿಂತ್ಕೊಳ್ಳ ಗಿರಿ. ಏ ಗಿರಿ ನಿಂತ್ಕೊಳ್ಳ. ಲೇ ಗಿರಿ, ಯಾಕ್ಲಾ ಇಷ್ಟು ಕೋಪ ನನ್ನ ಮೇಲೆ? ಏನಾಯ್ತಲ್ಲ ನಿನ್ಗೆ? ಅಲ್ಲೋದೆ ಮಣ್ಣಿನ ಮೇಲೆ ಏನೋ ಬರದೆ, ಮತ್ತೆ ಅಲ್ಲಿ ತೆಂಗಿನ ತೋಪತ್ರ ಹೋದೆ ಕಲ್ಲಿನ ಮೇಲೆ ಏನೋ ಬರದೆ. ಏನ್ಲಾ ಇದು? ನನ್ಗಂತೂ ಅರ್ಥ ಆಗ್ತಿಲ್ಲ ಕಣ್ಲಾ.
ಏನಾಯ್ತಲ್ಲ ಗಿರಿ ನಿನ್ಗೆ ಹೇಳ. ಬೆಳಿಗ್ಗೆ ನಿನ್ಗೂ ನನ್ಗೂ ಜಗಳ ಆಯ್ತಲ್ಲ, ಅದಕ್ಕೆ ನನ್ನ ಜೀವದ ಗೆಳೆಯ ಅಂತೇಳಿ ಮನ್ ಮೇಲೆ ಬರ್ದಿದ್ದೆ ಅಳ್ಸೋದತ್ತೆ ಅಂತ. ಅದೇನು ಕಲ್ ಮೇಲೆ ಬರ್ದಿದ್ಯಲ್ಲ, ಅದೇನು? ನಾನು ಅಷ್ಟು ಕೋಪ ಮಾಡ್ಕೊಂಡು ಹೋಗ್ತಿದ್ರು ಗರಿ ಬೀಳ್ತಿದ್ರೆ ನನ್ನ ಕಾಪಾಡ್ದೆ. ಇದೇ ಪ್ರೀತಿ ವಿಶ್ವಾಸ ಸಾಯೋವರೆಗೂ ಉಳಿಯೋದು. ಜೀವದ ಗೆಳೆಯ ಪ್ರಾಣ ಉಳಿಸ್ದ ಅಂತ ಅಳ್ಸಕ್ಕಾಗ್ದಿರೋ ಬಂಡೆ ಮೇಲೆ ಕೆತ್ತದೆ ಅಷ್ಟೇ. ನೀನ್ ಈ ತರ ಎಲ್ಲ ಯೋಚನೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲ್ಲ ಕಣ್ಲ. ನನ್ನ ಕ್ಷಮಿಸ್ಲಾ. ಯಾವತ್ತೂ ನಿನಗೆ ನೋವಾಗೋ ಥರ ಇನ್ಮೇಲೆ ನಡ್ಕೊಳ್ಳ ಕಣ್ಲ. ಓ ಏನ್ ಗಿರಿ, ಅಪ್ಪ ಅಮ್ಮ ಚೆನ್ನಾಗವ್ರೇನೋ? ಪರವಾಗಿಲ್ಲ ಅಣ್ಣ, ಆಸ್ಪತ್ರೆಯಿಂದ ಕರ್ಕೊಂಬಂದೆ. ಚೆನ್ನಾಗಿ ನೋಡ್ಕೊಬೇಕಣ ಅವ್ರನ್ನ. ನೀನ್ ಚಿಕ್ಕವನಿದ್ದಾಗ ನಿನ್ಗಮ್ಮ ಬಂದು ನಿಮ್ಮಮ್ಮ ನೀನ್ ಎತ್ಕೊಂಡು ತಿರುಗದೆ ಇರೋ ದೇವಸ್ಥಾನ ಇಲ್ಲ, ಕರ್ಕೊಂಡು ಹೋಗ್ದಾರ ಆಸ್ಪತ್ರೆ ಇಲ್ಲ ಮಗ. ರಾತ್ರಿ ಆಗ್ಲೊಂದೇ ಓಡಾಡಿ ನೀನ್ ಉಳಿಸ್ಕೊಂಡು ಹೋಳ್ಕಣೋ. ನಿಮ್ಮಮ್ಮ ನೀನ್ ಚೆನ್ನಾಗಿ ನೋಡ್ಕೋಬೇಕು. ಹೌದಣ್ಣ, ಅಮ್ಮನೇ ನನ್ನ ಪಾಲಿಗೆ ದೇವ್ರು. ಬಂದಲ್ಲಿ ಅಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲಣ್ಣ. ಹೌದು, ತಾಯಿನೇ ದೇವ್ರು. ಅವರು ಆ ದೇವ್ರಿಗಿಂತ ದೊಡ್ಡವ್ರ ಕಣೋ. ಚೆನ್ನಾಗಿ ನೋಡ್ಕೋ. ಹೌದಣ್ಣ, ನಾನು ಸತ್ತಾದ್ರೂ ಅಮ್ಮನ್ ಕಾಪಾಡ್ಕೊಳ್ತೀನಿ. ನನಗೆ ಈ ಪ್ರಪಂಚದಲ್ಲಿ ಅಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲಣ್ಣ. ಹೌದು ಗಿರಿ, ಅಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ ಕಣೋ. ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋ ಗಿರಿ. ತಾಯಿನ ಕಾಪಾಡ್ಕೋಬೇಕಪ್ಪ.